ನಮಸ್ಕಾರ ಆತ್ಮೀಯ ವಿದ್ಯಾರ್ಥಿಗಳೇ ಮತ್ತು ಉಪನ್ಯಾಸಕ ಬಂಧುಗಳೇ. ನಾವು ಪ್ರತಿನಿತ್ಯ ಒಂದಿಲ್ಲೊಂದು ವಿಡಿಯೋಗಳನ್ನು ತಯಾರಿಸಿ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಪ್ರತಿಯೊಂದು ವಿಡಿಯೋ ಕೂಡ ಸರಿಸುಮಾರು 20-25 ಸಾವಿರ, ಒಮ್ಮೊಮ್ಮೆ 30 ಸಾವಿರ ವೀಕ್ಷಣೆಗಳಾಗ್ತಾ ಇದೆ. ಅಂದರೆ ನೀವು ನಮ್ಮ ಮೇಲೆ ಇಟ್ಟಿರುವಂಥ ನಂಬಿಕೆಯನ್ನು ತೋರಿಸ್ತದೆ. ನಿಮ್ಮ ನಂಬಿಕೆಗೆ, ನಿಮ್ಮ ಪ್ರೀತಿಗೆ, ವಿಶ್ವಾಸಕ್ಕೆ ನಾವು ಆಭಾರಿಗಳು. ಮಾನ್ಯ ವಿದ್ಯಾರ್ಥಿಗಳೇ, ಪೋಷಕರೇ ಮತ್ತು ಉಪನ್ಯಾಸಕ ಬಂಧುಗಳೇ, ಇವತ್ತು ನಾವು 3 ಅಂಕದ ಪ್ರಶ್ನೆಗಳಲ್ಲಿ ಯಾವುದು ಇಂಪಾರ್ಟೆಂಟ್, ಯಾವುದನ್ನು ಓದ್ಬೋದು, ಕಡೆ ಕ್ಷಣದಲ್ಲಿ ನಿಮ್ಮ ಪ್ರಿಪರೇಷನ್ಗೆ ಉಪಯೋಗ ಆಗಬಹುದಾದ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಮಾನ್ಯ ವಿದ್ಯಾರ್ಥಿಗಳೇ, ಇವು ಕೇವಲ ನಮ್ಮೊಳಗಿನ ಗ್ರಹಿಕೆಗಳು ಮಾತ್ರ. ನಮಗನಿಸಿದ್ದನ್ನು ಮಾತ್ರ ನಿಮ್ಗೆ ಹೇಳ್ತಾ ಇದ್ದೀವಿ. ಇದೇ ಬರುತ್ತೆ, ಇದೇ ಓದಿ ಅಂತ ಹೇಳೋಕ್ಕಾಗೋದಿಲ್ಲ. ನಾವು ಹೇಳಿದ್ದು ಯಾವುದೂ ಬರದೇ ಇರ್ಬೋದು, ಅಥವಾ ನಾವು ಹೇಳಿರೋದು ಎಲ್ಲವೂ ಬರ್ಬೋದು. ಈ ಒಂದು ಮುನ್ಸೂಚನೆಯನ್ನು ಕೊಟ್ಟು ಇವತ್ತಿನ ಈ ಒಂದು 3 ಅಂಕದ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ನೆನಪಿರಲಿ, ಯಾರಾದರೂ ಹೇಳ್ತೀರಾ 3 ಅಂಕದ ಪ್ರಶ್ನೆ ಯಾವ ಕ್ವಶನ್ ನಂಬರಿಂದ ಶುರು ಆಗುತ್ತೆ? 30ನೇ ಕ್ವಶನ್ ಯಾವುದು? 30 ಈಸ್ ರಿಲೇಷನ್ಸ್ ಇನ್ ಫಂಕ್ಷನ್, 31 inverse trigonometric functions, 32 matrices, 33 differentiation, 34 ಯಾವುದು ಹೇಳಿ? application of derivative, 35 integrals, 36 vectors, 37 3D geometry, 38 probability. ನಾನು ಹೀಗೆ ಹೇಳಿದೆ, ನೀವು ಕೂಡ ಈ ಥರ ಹೇಳಬೇಕು. ಏಕೆಂದರೆ ಪರೀಕ್ಷೆ ನೀವು ಬರೆಯೋದಲ್ವಾ. ಇದರಲ್ಲಿ ಯಾವುದರಿಂದ ಫಸ್ಟ್ ಶುರು ಮಾಡಬೇಕು? ಸರ್ R&F ಶುರು ಮಾಡ್ತೀನಿ. R&F ಅಲ್ಲಿ ಯಾವುದು? ಇಕ್ವಿಲೆನ್ಸ್ ರಿಲೇಷನ್. ಆಮೇಲೆ ಯಾವ್ದು ಮಾಡ್ತೀರಿ? ಮ್ಯಾಟ್ರಿಸಿಸ್ ಮಾಡ್ತೀನಿ. ಮ್ಯಾಟ್ರಿಸಿಸ್ ಅಲ್ಲಿ ಯಾವುದು? ಸಿಮೆಟ್ರಿಕ್ ಅಂಡ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಆಮೇಲೆ ಯಾವ್ದು ಮಾಡ್ತೀನಿ? 3D ಜಾಮಿಟ್ರಿ ಮಾಡ್ತೀನಿ. 3D ಜಾಮಿಟ್ರಿಲಿ ಯಾವುದು? ಡಿಸ್ಟೆನ್ಸ್ ಬಿಟ್ವೀನ್ ದಿ ಲೈನ್ಸ್. ಇದು ಮಾಡಬೇಡಿ. ಯಾಕೆಂದರೆ R&F ಆಗಲಿ, ಮ್ಯಾಟ್ರಿಸಿಸ್ ಆಗಲಿ, 3D ಜಾಮಿಟ್ರಿ ಆಗಲಿ, ದಟ್ ಕನ್ಸ್ಯೂಮ್ಸ್ ಮೋರ್ ಟೈಮ್. ನೋಡಿ, ನಿಮಗೆ 5 ಮಾರ್ಕ್ಸ್ಗೆ ಜಾಸ್ತಿ ಟೈಮ್ ಕನ್ಸ್ಯೂಮ್ ಆಗಲ್ಲ, 6 ಮಾರ್ಕ್ಸ್ ಕನ್ಸ್ಯೂಮ್ ಆಗಲ್ಲ, 2 ಮಾರ್ಕ್ಸ್ಗೆ ಆಗೋದಿಲ್ಲ, 3 ಮಾರ್ಕ್ಸ್ದ ಆ್ಯಕ್ಚುಲಿ ಕನ್ಫ್ಯೂಸ್ ತುಂಬ ಜಾಸ್ತಿ ಸಮಯ ತಗೊಳುತ್ತೆ. ಅದಕ್ಕೆ ಯಾವುದರಿಂದ ಶುರು ಮಾಡಬೇಕು? ನಾನು ಹೇಳ್ತೀನಿ ಇಂಟಿಗ್ರೇಷನಿಂದ ಶುರು ಮಾಡಿ. ಯಾಕೆ ಇಂಟಿಗ್ರೇಷನಿಂದನೇ ಶುರು ಮಾಡಬೇಕು? ಅದನ್ನು ಹೇಳ್ಕೊಡೋದಕ್ಕೋಸ್ಕರನೇ ಈ ಒಂದು ಕಾರ್ಯಕ್ರಮವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ವಿದ್ಯಾರ್ಥಿಗಳೇ, ನೀವು 3 ಮಾರ್ಕಿನ ಪ್ರಶ್ನೆಗಳನ್ನು ಪ್ರಾರಂಭ ಮಾಡುವಾಗ ನೀವು ತಪ್ಪದೇ ಪ್ರಾರಂಭ ಮಾಡಬೇಕಾಗಿರೋದು ಕ್ವಶನ್ ನಂಬರ್ 35ಇಂದ. ಏನಪ್ಪ ಕ್ವಶನ್ ನಂಬರ್ 35 ಅಂತ ಹೇಳಿದ್ರೆ ಇಂಟಿಗ್ರಲ್ಸ್. ಸರ್, ಯಾಕೆ ಸರ್ ಇಂಟಿಗ್ರಲ್ಸ್ ಮಾಡಬೇಕು ಅಂತ ಹೇಳಿದ್ರೆ, ಇದು ಇರೋದ್ರಲ್ಲೆಲ್ಲ ಈಸಿಯೆಸ್ಟ್, ತುಂಬ ಈಸಿ ಇದು. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ತುಂಬ ಕ್ವಶನ್ಸ್ ಏನು ಉಳಿದಿಲ್ಲ, ಉಳ್ಕೊಂಡಿರೋದೇ 3-4 ಇಂಪಾರ್ಟೆಂಟ್ ಕ್ವಶನ್ಸು. ಇಲ್ಲಿ ನೋಡಿ, ಇದರಲ್ಲಿ ಈ ಫಸ್ಟ್ ಕ್ವಶನ್ನು, ಸೆಕೆಂಡ್ ಕ್ವಶನ್ನು, ಇದು ತುಂಬ ಸರ್ತಿ ರಿಪೀಟ್ ಆಗಿರುವಂಥ ಕ್ವಶನ್ನು. ಇದೆರಡು ಓದ್ಕೊಳ್ಳಿ, ಈ ಎರಡರಲ್ಲೊಂದು ಬಂದಿರ್ಬೋದು. ಅಕಸ್ಮಾತ್ ಇದನ್ನು ದಾಟಿದ್ರೆ ಕ್ವಶನ್ ನಂಬರ್ 3 ಅಂತೇನಿದೆ, ಇದು ಡೈರೆಕ್ಟ್ ಕ್ವಶನ್ನು. ಇದು ಆ್ಯಕ್ಚುಲಿ ದಿಸ್ ಈಸ್ ಎ ಫಾರ್ಮ್ ಆಫ್ ಕ್ವಶನ್ ನಂಬರ್ 1 ಅಷ್ಟೇ. ಕ್ವಶನ್ ನಂಬರ್ 1 ಇದೆ, ಇನ್ನೊಂದು ಫಾರ್ಮು. ಸರ್, ಇದು ಹೇಗೆ ಮಾಡೋದು ಸರ್? ಆ್ಯಕ್ಚುಲಿ ಇದ್ರ ಬಗ್ಗೆ ನಾನು ಸೆಪರೇಟ್ ವಿಡಿಯೋವನ್ನೇ ಮಾಡಿದ್ದೀನಿ. ಯಾವುದಕ್ಕೂ ನಿಮಗೆ ಗೊತ್ತಿರಲಿ, ಇಂಟಿಗ್ರಲ್ ಆಫ್ ಎಕ್ಸ್ ಬೈ ಎಕ್ಸ್ ಪ್ಲಸ್ 1 ಇಂಟು ಎಕ್ಸ್ ಪ್ಲಸ್ 2 ಇದ್ದಂಥ ಸಂದರ್ಭದಲ್ಲಿ ನಾವಿದನ್ನು ವಿ ವಿಲ್ ಡೂ ಇಟ್ ಯೂಸಿಂಗ್ ಮೆಥಡ್ ಆಫ್ ಪಾರ್ಷಿಯಲ್ ಫ್ರ್ಯಾಕ್ಷನ್. ತುಂಬ ಸಿಂಪಲ್ ಆಗಿರುತ್ತೆ. ಈ 3 ಪ್ರಶ್ನೆಗಳನ್ನು ಕರೆಕ್ಟಾಗಿ ಕಲ್ತ್ಕೊಂಡ್ರೆ 3ರಲ್ಲೊಂದು ಬಂದಿರ್ಬೋದು. ಅಕಸ್ಮಾತ್ ಇದು ಬಂದಿಲ್ಲ ಅಂತಂದರೆ ಯಾವುದು ಬರೋ ಚಾನ್ಸ್ ಇದೆ ಅಂತ ಹೇಳಿದ್ರೆ, ದಿಸ್ ಈಸ್ ಇಂಟಿಗ್ರಲ್ ಆಫ್ ಇ ಪವರ್ ಎಕ್ಸ್ ಇಂಟು ಎಫ್ ಆಫ್ ಎಕ್ಸ್ ಪ್ಲಸ್ ಎಫ್ ಡ್ಯಾಶ್ ಆಫ್ ಎಕ್ಸ್. ಇದು ತುಂಬ ಇಂಪಾರ್ಟೆಂಟು. ಇದ್ರ ಮೇಲೆ ಕೇಳಿರ್ಬೋದು. ಇದರಲ್ಲಿ ನನ್ನ ಚಾಯ್ಸ್ ಯಾವುದಪ್ಪ ಅಂದರೆ, ತುಂಬ ಕಡೆ ಹೇಳ್ಬಿಟ್ಟಿದ್ದೀನಿ ಇದನ್ನು. ಕ್ವಶನ್ ನಂಬರ್ 5 ಏನಿದೆಯಲ್ಲ, ಇದು ನನ್ನ ಚಾಯ್ಸು, ಇದೇ ಬರುತ್ತೆ ಎಕ್ಸಾಮ್ಗೆ ಅನ್ನುವಷ್ಟು. ಆಯಿತಾ? ದಿಸ್ ಈಸ್ ಮೈ ಒಪಿನಿಯನ್. ಇದು 9 ಅಲ್ಲ, ಇದು ಆ್ಯಕ್ಚುಲಿ ಇಸ್ ರಿಪೀಟೆಡ್ ಕ್ವಶನ್, ಬಿಟ್ಬಿಡಿ ಆಯಿತಾ? ಯಾಕೆಂದರೆ ಇದು ಮತ್ತು ಇದು ಎರಡು ಒಂದೇ. 8 ಕ್ವಶನ್ ಮಾರ್ಕ್ ಮಾಡಿದ್ದೀನಿ. ಅದರಲ್ಲಿ ಒಂದು ಕ್ವಶನ್ ಇದುವರೆಗೂ ಕೇಳಿಲ್ಲದೆ ಇರುವಂಥ ಒಂದು ಕ್ವಶನನ್ನು ಇಲ್ಲ ಮಾರ್ಕ್ ಮಾಡಿದ್ದೀನಿ. ಇದನ್ನು ನೆನ್ಪಿಟ್ಕೊಳ್ಳಿ, ಇದನ್ನು ಶ್ರದ್ಧೆಯಿಂದ ಓದ್ಕೊಳ್ಳಿ. ಇದು ಬಂದಿರ್ಬೋದು. ಅದ್ರ ಜೊತೆಗೆ ಇನ್ನೊಂದು ಕ್ವಶನ್ ಕೂಡ ಮಾರ್ಕ್ ಮಾಡಿದ್ದೀನಿ. ಅದು ಯಾವುದಪ್ಪ ಅಂದರೆ ಇದು ನೋಡಿ, ಇದು ಕೂಡ ಇದುವರೆಗೂ ಕೇಳಲಿಲ್ಲ.
ಈ ಸತಿ ಕೇಳಿದ್ರು ಕೇಳ್ಬೋದು, ರೈಟ್? ಆದ್ದರಿಂದ ಇರದೇ 8 ಕ್ವಶನ್ ಅಪ್ಪ, 8ರಲ್ಲಿ ಒಂದು ಬರ್ಬೋದು. ಆದ್ದರಿಂದ ಈ 8 ಕ್ವಶನಲ್ಲಿ ಒಂದು ಕ್ವಶನ್ ಬರುತ್ತೆ, ಬಂದರೂ ಬಂದಿರ್ಬೋದು. ಪ್ರಾರಂಭ ಮಾಡಿ. ಮತ್ತೆ ಯಾಕೆ ಇದರಿಂದನೇ ಪ್ರಾರಂಭ ಮಾಡಬೇಕು ಅಂತ ಹೇಳಿದ್ರೆ, ಇದಕ್ಕೆ ತಗುಲುವಂತಹ ಸಮಯ 2 ಮಿನಿಟ್ಸ್ ಮಾತ್ರ. 2 ನಿಮಿಷದಲ್ಲಿ ಮುಗಿಸಬಹುದಾದ ಪ್ರಶ್ನೆ ಯಾವುದಪ್ಪ ಅಂತ ಹೇಳಿದ್ರೆ ಇಂಟಿಗ್ರೇಷನ್. ಅದರಿಂದ ಇಫ್ ಯು ಆರ್ ಸ್ಟಾರ್ಟಿಂಗ್ ಯುವರ್ 3 ಮಾರ್ಕರ್ಸ್, ಸ್ಟಾರ್ಟ್ ವಿತ್ ಇಂಟಿಗ್ರಲ್ ಕ್ಯಾಲ್ಕುಲಸ್. ಓನ್ಲಿ ಪ್ರಿಪೇರ್ ಫಾರ್ ದೀಸ್ 8 ಕ್ವಶನ್ಸ್. ಇದು ಬಂದಿಲ್ಲ ಅಂದರೆ ನೀವು R&F ಮ್ಯಾಟ್ರಿಸಿಸ್ಸು ಅಥವಾ 3D ಜಾಮಿಟ್ರಿ ನೋಡೋರಂತೆ. ಇದಾದಮೇಲೆ ಈ ಕ್ವಶನನ್ನು ಮುಗಿಸಿದ ಮೇಲೆ ನೆಕ್ಸ್ಟ್ 2 ಮಾರ್ಕರಿಂದ ಎರಡನೇ ಕ್ವಶನ್ ITF ಅಲ್ಲಿ 3 ಮಾರ್ಕರ್ ಶುರು ಮಾಡೋದಿದ್ರೆ ನೋಡಿ, ಈ ಕ್ವಶನ್ನು ಸ್ವಲ್ಪ ದೊಡ್ಡದು. ಇದು ಮಿಸ್ಸಿಲಿನಿಯಸ್ ಕ್ವಶನಲ್ಲಿ ಕೇಳಿರುವಂಥದ್ದು. ಯಾವುದಕ್ಕೂ ಈ ಕ್ವಶನ್ ITF ಅಲ್ಲಿರೋ ಈ ಕ್ವಶನನ್ನು ಪ್ರಿಪೇರ್ ಆಗಿರಿ. ಇದು ದಿಸ್ ಈಸ್ ದ ಫಸ್ಟ್ ಚಾಯ್ಸ್. ಏಕೆ ಅಂತ ಹೇಳಿದ್ರೆ ಮಿಸ್ಸಿಲಿನಿಯಸ್ಸಿಂದ ಒಂದಾದರೂ ಕ್ವಶನ್ ಪ್ರತಿ ವರ್ಷ ಬರ್ತಾ ಇರೋದ್ರಿಂದ ಈ ವರ್ಷ ಬಂದಿರ್ಬೋದು. ಇದು ಬಂದಿಲ್ಲ ಅಂದರೆ ದಿಸ್ ಈಸ್ ಮೈ ಸೆಕೆಂಡ್ ಚಾಯ್ಸ್ ಆಫ್ ದಿ ಕ್ವಶನ್. ಆಯಿತಾ? ಇದಲ್ಲದೇ ಇನ್ನಿರೋದೆಲ್ಲ ಸಿಂಪ್ಲಿಫೈ ಮಾಡೋದೆ. ರೂಟ್ ಆಫ್ 1 + x², ಇದು ಕೂಡ ನಾವು ವಿಡಿಯೋ ಮಾಡಿದ್ದೀವಲ್ವಾ? ಸೊ ಪುಟ್ x = ಏನು ಮಾಡ್ತೀರಿ? ಪುಟ್ x = tan θ. ಇದು tan ಆಫ್ π/4 - x ಹಾಕೊಂಡು ಮಾಡುವಂಥದ್ದು 4ನೇ ಕ್ವಶನ್ನು. ಇದು 1 - cos xಗೆ 2 sin² x/2, 1 + cos xಗೆ 2 cos² x/2 ಹಾಕೊಂಡು ಮಾಡುವಂಥದ್ದು. ಕ್ವಶನ್ ನಂಬರ್ 6 ಸ್ವಲ್ಪ ಸೂಕ್ಷ್ಮವಾಗಿ ನೋಡಬೇಕು. ನೆನಪಿಟ್ಕೊಳ್ಳಿ, ಈ ಫಸ್ಟ್ ಟರ್ಮ್ ಇರುತ್ತಲ್ಲ ನ್ಯೂಮರೇಟ್ರಲ್ಲಿ, ಈ 2 cos x ಇಂದ ಡಿವೈಡ್ ಮಾಡಬೇಕು. ಡಿವೈಡ್ ಮಾಡಿದ್ರೆ ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಆನ್ಸರು ಬಂದ್ಬಿಡುತ್ತೆ. ಇದು ನಿಮ್ಗೆ ಗೊತ್ತಿದೆ, tan 3x ಫಾರ್ಮುಲಾ ಯೂಸ್ ಮಾಡ್ಕೊಂಡು ಮಾಡುವಂಥದ್ದು. ನೋಡಿ ಎಷ್ಟು ಕ್ವಶನ್ ಇದೆ, ಒಂದು 7 ಕ್ವಶನ್ ಇದೆ. 7 ಕ್ವಶನಲ್ಲಿ ಒಂದು ಕ್ವಶನ್ ಬಂದಿರ್ಬೋದು. ಆದ್ದರಿಂದ ಇದನ್ನು ಪ್ರಾಕ್ಟೀಸ್ ಮಾಡಿ. ಇದಕ್ಕೂ ಕೂಡ ಯು ನೀಡ್ 2 ಮಿನಿಟ್ಸ್. ನೋಡಿ, ಫಸ್ಟ್ ಕ್ವಶನ್ಗೆ 2 ನಿಮಿಷ, ಈ ಕ್ವಶನ್ಗೆ 2 ನಿಮಿಷ. ದಿಸ್ ಈಸ್ ಕ್ವಶನ್ ನಂಬರ್ 31. ಫಸ್ಟ್ ಕ್ವಶನು ಕ್ವಶನ್ ನಂಬರ್ 35 ಆದಮೇಲೆ 31ಗೆ ಬನ್ನಿ. ಈಸಿಯಾಗಿ ಆಗುತ್ತೆ, ಅದಕ್ಕೋಸ್ಕರ. ನೆಕ್ಸ್ಟು ಕ್ವಶನ್ ನಂಬರ್ 36 ವೆಕ್ಟರ್ ಆಲ್ಜಿಬ್ರಾ. ವೆಕ್ಟರ್ ಆಲ್ಜಿಬ್ರಾದಲ್ಲಿ ಸ್ವಲ್ಪ ಜಾಸ್ತಿನೇ ಅನ್ನುವಷ್ಟು ಕ್ವಶನ್ ಇದ್ದರೂ ಕೂಡ, ಸರ್ ಒಂದೇ ಒಂದು ಕ್ವಶನ್ ಓದ್ಕೊಂಡ್ಬಿಡ್ತೀನಿ ವೆಕ್ಟರ್ ಆಲ್ಜಿಬ್ರಾ ಅನ್ನೋದಿದ್ರೆ ಇದನ್ನು ಓದ್ಕೊಳ್ಳಿ. ಯಾವುದು? ಇದಕ್ಕೆ ನಾವು ಸೆಕ್ಷನ್ ಫಾರ್ಮುಲಾ ಅಂತ ಕರಿತೀವಿ. ತುಂಬ ಇಂಪಾರ್ಟೆಂಟು. ಡಿರೈವೇಷನ್ ಒಂದಾದರೂ ಕೇಳಲೇಬೇಕು. ಅನಿವಾರ್ಯವಾಗಿ ಸೆಕ್ಷನ್ ಫಾರ್ಮುಲಾ ಕೇಳುವಂಥ ಸ್ಥಿತಿಗೆ ಬರ್ಬೋದೇನೋ ಈ ಸರ್ತಿ. ಆದ್ದರಿಂದ ಇದನ್ನು ತುಂಬ ಶ್ರದ್ಧೆಯಿಂದ ನೋಡ್ಕೊಳ್ಳಿ. ಬಟ್ ಸೆಕ್ಷನ್ ಫಾರ್ಮುಲಾ ಬರೆಯೋದಕ್ಕೆ ಇದಕ್ಕೂ 2 ನಿಮಿಷ ಬೇಕಾಗೋದು. ನೋಡಿ, ಅದಾದಮೇಲೆ ನಿಮಗೆ ವೆಕ್ಟರ್ A + ವೆಕ್ಟರ್ B + ವೆಕ್ಟರ್ C, ರೈಟ್? ಡಾಟ್ ಪ್ರಾಡಕ್ಟ್ ಇದೆಯಲ್ಲ, ಅಥವಾ ಹೋಲ್ ಸ್ಕ್ವೇರ್ ಮಾಡಿದ್ರೆ ಬರುತ್ತಲ್ಲ ಫಾರ್ಮುಲಾ. magnitude of A², magnitude of B², magnitude of C² + U, 2 times A.B, B.C, C.D. This is another important question. ಡಾಟ್ ಪ್ರಾಡಕ್ಟಲ್ಲಿ ಕೇಳ್ಕೊಳ್ಳೇಬೇಕಂದ್ರೆ ಇದು. ಅದನ್ನು ದಾಟಿದ್ರೆ ನಿಮಗೆ ಕ್ರಾಸ್ ಪ್ರಾಡಕ್ಟಲ್ಲಿ ಕೇಳಬಹುದಾಗಿರುವಂಥ ಪ್ರಶ್ನೆ ಇದು. ಏನು? ಫೈಂಡ್ ದಿ ಯೂನಿಟ್ ವೆಕ್ಟರ್ ಪರ್ಪೆಂಡಿಕ್ಯುಲರ್ ಟು ಈಚ್ ಆಫ್ A + B and A - B. ತುಂಬ ಸಿಂಪಲ್ಲು. ಸರ್ ಈ ವರ್ಷ ಇಂಪಾರ್ಟೆಂಟಾ ಸರ್ ಅಂತ ಕೇಳಿದ್ರೆ ಈ ಕ್ವಶನ್ನಿಗೆ ಮಾತ್ರ ನಾನು 5 ಸ್ಟಾರ್ಗಳನ್ನು ಹಾಕಿರ್ತೀನಿ. 1, 2, 3, 4, 5. ಇಲ್ಲೊಂದೊಂದು ಕ್ವಶನ್ ಏನಿದೆ ಅದಕ್ಕೂ 5 ಸ್ಟಾರ್ ಹಾಕಿರ್ತೀನಿ. ಅಷ್ಟು ಇಂಪಾರ್ಟೆಂಟು. ಆಯಿತಾ? ಸೊ ಇದಾಗ್ದೇ ನೋಡಿ, ಇಲ್ಲೊಂದು ಕ್ವಶನ್ ನಂಬರ್ 4 ಅಂತಿದೆ ಇಲ್ಲಿ. ಇದು ತುಂಬ ವರ್ಷ ಕೇಳಲಿಲ್ಲ. ಆದ್ದರಿಂದ ನಾನು ಒಂಚೂರು ಅದನ್ನು ಈ ವರ್ಷ ಮಾರ್ಕ್ ಮಾಡಿ ಇಟ್ಟಿದ್ದೀನಿ, ರೈಟ್? ಇದು ನೋಡಿ, ಅದು ಓದ್ಕೊಂಡು ಹೋಗಿರಿ. ನೆಕ್ಸ್ಟ್ ಏರಿಯಾ ಆಫ್ ದಿ ಟ್ರಯಾಂಗಲ್ ನಿಮಗೆ ಗೊತ್ತಿದೆ ಮಾಡೋದಕ್ಕೆ, ರೈಟ್? ಯೂಸಿಂಗ್ ಕ್ರಾಸ್ ಪ್ರಾಡಕ್ಟ್ ಯು ಕ್ಯಾನ್ ಈಸಿಲಿ ಫೈಂಡ್ ದಿ ಏರಿಯಾ ಆಫ್ ದಿ ಟ್ರಯಾಂಗಲ್ಲು, ಏರಿಯಾ ಆಫ್ ದಿ ಪ್ಯಾರಲೋಗ್ರಾಮ್. ಅದು ದಾಟಿದ್ರೆ A + λb ಈಸ್ ಪರ್ಪೆಂಡಿಕ್ಯುಲರ್ ಟು C ಅಂತಿದೆ. ಏನು ಮಾಡ್ತೀರಿ ಇದಕ್ಕೆ? A ವೆಕ್ಟರ್ + λb ವೆಕ್ಟರ್ ಡಾಟ್ C ವೆಕ್ಟರ್ ಈಸ್ ಈಕ್ವಲ್ ಟು 0 ವೆಕ್ಟರ್ ಅಂತ ಹಾಕೊಂಡು ಮಾಡಬೇಕು. ಆಯಿತಾ? 0 ವೆಕ್ಟರ್ ಅಲ್ಲ, 0 ಅಂತ ಹಾಕೊಂಡು ಮಾಡಬೇಕು. ಇದನ್ನು ನೀವು ಟ್ರೈ ಮಾಡಿ. ಇಷ್ಟು ಕ್ವಶನ್ ಓದ್ಕೊಂಡೋದ್ರೆ ಸಾಕಾ ಅಂತಂದರೆ ಲಾಸ್ಟ್ ಮೊಮೆಂಟ್ ಬಂದಿರೋದ್ರಿಂದ ಸಾಕು, ಇಷ್ಟನ್ನು ಮಾತ್ರ ಪ್ರಿಪೇರ್ ಆಗಿ ಹೋಗಿ. ಹೆಲ್ಪ್ ಆದರೂ ಆಗ್ಬೋದು. ಇದೆಲ್ಲನೂ ಕೂಡ ಕ್ವಶನ್ಗಳು ಕೇಳಬಾರ್ದು ಅಂತೆಲ್ಲ ಕೇಳ್ಬೋದು. ಬಟ್ ಎಕ್ಸಾಮ್ ಹತ್ತಿರ ಬಂದಿದೆ, ಈ ಟೈಮಲ್ಲಿ ಎಲ್ಲ ಓದೋಕ್ಕಾಗೋದಿಲ್ಲ ಅಂತ ಸೆಲೆಕ್ಟ್ ಮಾಡಿ ಇಷ್ಟು ಕ್ವಶನ್ ಹಾಕಿದ್ದೀನಿ. ಇದು ನೀವು ಮಾಡುವಂಥ ಥರ್ಡ್ ಕ್ವಶನ್ ಆದಮೇಲೆ ನೆಕ್ಸ್ಟ್ 4th ಕ್ವಶನ್ ಅಂತೇಳಿ ನೀವೇನು ಮಾಡ್ತೀರಿ? ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿ.
ನನಗೆ ಈ ಪೇಜ್ ನಂಬರು ಬಹುಶಃ 137 ಅಂತ ಅನ್ನಿಸ್ತದೆ. ಎಕ್ಸಸೈಸ್ 5.6 5.7 ಇರಬೇಕಿಲ್ಲ, 5.6 ಇದರದ್ದು ಇಂಪಾರ್ಟೆಂಟ್ ಕ್ವಶನ್ಸ್. ಆಯಿತಾ, ಇಷ್ಟು ಕ್ವಶನ್ಗಳು ಒಂದು ಕ್ವಶನ್ ಬರ್ಬೋದು. ಅದರಲ್ಲೂ ಕ್ವಶನ್ ನಂಬರ್ 4 ಬಂದುಬಿಟ್ರೆ ಬಹಳ ಸಂತೋಷ ಪಡಿ. ಯಾಕೆ ಅಂತ ಹೇಳಿದ್ರೆ ಎಕ್ಸ್ ಇಸ್ ಈಕ್ವಲ್ ಟು ಎ ಸೈನ್ ಇನ್ವರ್ಸ್ ಆಫ್ ಟಿ, ವೈ ಇಸ್ ಈಕ್ವಲ್ ಟು ಎ ಕಾಸ್ ಇನ್ವರ್ಸ್ ಆಫ್ ಟಿ, ಎಕ್ಸ್ ವೈ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎ ಸೈನ್ ಇನ್ವರ್ಸ್ ಆಫ್ ಟಿ ಪ್ಲಸ್ ಕಾಸ್ ಇನ್ವರ್ಸ್ ಆಫ್ ಟಿ ಅಂದರೆ π/2 a/2. ಎಕ್ಸ್ ವೈ ಇಸ್ ಈಕ್ವಲ್ ಟು ಕಾನ್ಸ್ಟೆಂಟ್ ಆದರೆ dy ಬೈ ಡಿ ಎಕ್ಸ್ ಮೈನಸ್ ವೈ ಬೈ ಎಕ್ಸ್ ಆಗುತ್ತೆ ಅಂತ ನಿಮ್ಗೆ ಗೊತ್ತಿದೆ. ಆಯಿತಾ, ಈ ಒಂದು 3-4 ಇಂಪಾರ್ಟೆಂಟ್ ಕ್ವಶನ್ನು, ಎಲ್ಲದಕ್ಕೂ ಪ್ರೊಸೀಜರ್ ಸೇಮು. dy ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು dy ಬೈ ಡಿ ಥೀಟಾ ಡಿವೈಡೆಡ್ ಬೈ ಡಿ ಎಕ್ಸ್ ಬೈ ಡಿ ಥೀಟಾ. ಈ ಪ್ರೊಸೀಜರ್ ಯೂಸ್ ಮಾಡಿಕೊಂಡೇ ಮಾಡುವಂಥದ್ದು ಅಲ್ವಾ. ಅದನ್ನು ದಾಟಿದ್ರೆ ಇದೊಂದು ಕ್ವಶನ್ ವಿಶೇಷವಾಗಿ ಈ ಸತಿ ನೋಡ್ಕೊಂಡಿರಿ. ಇಲ್ಲಿ ಏನು ಮಾಡ್ತೀರಿ, ಅಪ್ಲೈ ಲಾಗ್ ಬೋತ್ ದಿ ಸೈಡ್ಸ್ ಇದನ್ನು ಹಾಕೊಂಡು ಮಾಡಿ. ಆಯಿತಾ, ದಾಟಿದ್ರೆ ಈ ಥರದ್ದು 6ನೇ ಕ್ವಶನ್ ಸುಮ್ಮನೆ ಒಂದು ರೆಪ್ರೆಸೆಂಟೇಷನ್ ಅಂತ ಕೊಟ್ಟಿದ್ದೀನಿ ಇದನ್ನು, ರೈಟ್. ಸೊ ಇದನ್ನು ಬರೀ ರೆಪ್ರೆಸೆಂಟೇಷನ್ ಅಷ್ಟೇ. ಈ ಥರದ್ದು ಯಾವ್ದು ಬೇಕಾದ್ರೂ ಕೇಳ್ಬೋದು. ಡಿಫ್ರೆನ್ಶಿಯೇಟ್ ಸೈನ್ ಸ್ಕ್ವೇರ್ ಅಂತಿದೆ, ಇನ್ಯಾವುದೋ ಲಾಗ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಡಿಫ್ರೆನ್ಶಿಯೇಟ್ ಲಾಗ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಲೆಟ್ ಅಸ್ ಸೇ ಸೈನ್ ಸ್ಕ್ವೇರ್ ಎಕ್ಸ್ ಅಂತಲೂ ಇರ್ಬೋದು. ಅವಾಗ ಏನು ಮಾಡ್ತೀರಿ, ಯು ವಿಲ್ ಡಿವೈಡ್ ಬೈ ಡಿ ಎಕ್ಸ್ ಟು ಬೋತ್ ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್ ಆ್ಯಂಡ್ ಕಂಟಿನ್ಯೂ. ತುಂಬ ಸಿಂಪಲ್ ಆಗಿರುವಂಥದ್ದು. ಇದು ನೀವು ಬರೆಯುವಂಥ 4ನೇ ಪ್ರಶ್ನೆ. ಇದಕ್ಕೂ ಕೂಡ 2 ನಿಮಿಷ ಬೇಕು. ಆದ್ದರಿಂದ ಆತ್ಮೀಯ ವಿದ್ಯಾರ್ಥಿಗಳೇ, ನೀವು ಒಟ್ಟು 6 ಪ್ರಶ್ನೆಗಳನ್ನು ಬರೀಬೇಕು. 6ರಲ್ಲಿ 4 ಇಲ್ಲಿಗೆ ಆಯಿತು. ಆಯಿತಾ, 5ನೇ ಪ್ರಶ್ನೆ ಯಾವುದು, ಪ್ರಾಬಬಿಲಿಟಿ. ಪ್ರಾಬಬಿಲಿಟಿಯಲ್ಲಿ ನಿಮಗೆ ಕೇಳಲೇಬೇಕು ಅಂತಿರೋದು ಬೇಯಿಸ್ ಥಿಯರಮ್ ಮೇಲೇ ಕೇಳಬೇಕು. ಬೇಯಿಸ್ ಥಿಯರಮ್ಗೆ ಇರೋದು ಒಂದೇ ಫಾರ್ಮುಲಾ, ಎಲ್ಲದಕ್ಕೂ ಇದೇ ರೂಲು, ಇದೇ ಮೆಥಡು, ಇದೇ ಪ್ರೊಸೀಜರ್. ಬೇಯಿಸ್ ಥಿಯರಮ್ ಬರೆದ್ರೆ 1 ನಂಬರು, ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 1 ನಂಬರು, ಆನ್ಸರ್ ಬರೆದ್ರೆ 1 ನಂಬರು. ಸರ್ ಈ ಸತಿ ಯಾವ್ದು ಕೇಳ್ತಾರೆ ಸರ್? ನನ್ನ ಕೇಳ್ತಿದ್ರೆ ಮ್ಯಾನ್ ಸ್ಪೀಕಿಂಗ್ ಟ್ರೂತ್ ಇದೆಯಲ್ಲ, ಈ ಕ್ವಶನ್ನೇ ಬರಬೇಕು. ದಿಸ್ ಈಸ್ ದ ಮೋಸ್ಟ್ ಲೈಕ್ಲಿ ಕ್ವಶನ್ ಅಕಾರ್ಡಿಂಗ್ ಟು ಮಿ. ಆಯಿತಾ, ಇದು ಬಂದಿಲ್ಲ ಅಂತ ಹೇಳಿದ್ರೆ ಇನ್ನೊಂದು ಕ್ವಶನ್ ಇದೆ, ಆಕ್ಸಿಡೆಂಟ್ ಒಂದು, ಅದನ್ನು ಕೇಳ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಈ 3 ಕ್ವಶನ್ಗಳು ಯಾವುದು, ಮೊದಲನೇದು ಮ್ಯಾನ್ ಸ್ಪೀಕಿಂಗ್ ಟ್ರೂತು, ಇನ್ನೊಂದು 4 ರೆಡ್ಡು 4 ಬ್ಲ್ಯಾಕ್ ಬಾಲು, ಮತ್ತು ಅದೇ ಇನ್ನು ಬ್ಯಾಕ್ ಕಂಟೈನ್ಸು, ಆಮೇಲೆ ಇನ್ನೊಂದು ಇನ್ಶೂರೆನ್ಸ್ ಕಂಪ್ನಿದಿದೆ ನೋಡಿ, ಇದನ್ನು ಪ್ರಿಪೇರ್ ಆಗಿ. ಅದಲ್ಲದೆ ಇದೊಂದಿದೆ ನೋಡಿ, 2 ಗ್ರೂಪ್ಸ್ ಆರ್ ಕಾಂಪಿಟಿಂಗ್ ಫಾರ್ ದಿ ಪೊಸಿಷನ್ ಆಫ್ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಆಫ್ ಕಾರ್ಪೊರೇಷನ್ ಅಂತಿದೆ ಅಲ್ವಾ. ಇಲ್ಲಿ ನಾನು ನಿಮಗೊಂದು ಇದೊಂದು ಪ್ರಾಬ್ಲಮನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಯಾಕೆ ಅಂತ ಹೇಳಿದ್ರೆ, ಯಾಕೆ ಇದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ ಹೇಳಿದ್ರೆ, ತುಂಬ ಜನ ಹೇಳ್ತಾರೆ ಸರ್ ಇದ್ರದ್ದು ಫಾರ್ಮುಲಾ ಕನ್ಫ್ಯೂಷನ್ ಸರ್ ಅಂತ. ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಇದೊಂದೇ ಒಂದು ಕ್ವಶನ್ ಮಾತ್ರ ನಿಮಗೆ ಆನ್ಸರ್ ಮಾಡ್ತಾ ಇದ್ದೀನಿ. 2 groups are competing for the position of board of directors of a corporation. Probability the first group and second group wins are 0.6 and 0.4 respectively. ನೋಡಿ, P of right first group 1 wins is 0.6 ಅವರೇ ಕೊಟ್ಟಿದ್ದಾರೆ. Probability that group 2 wins is 0.4 respectively. Further, if first group wins, ನೋಡಿ, further if first group wins, ಅವ್ರು ಹೇಳ್ತಾ ಇದ್ದಾರೆ ಫಸ್ಟ್ ಗ್ರೂಪ್ ವಿನ್ಸ್ ಅನ್ನೋದು ಯಾವಾಗಲೂ ನಡೆದ ಘಟನೆ ಡಿನಾಮಿನೇಟರ್ ಇರಬೇಕು. ಇಫ್ ದ ಫಸ್ಟ್ ಗ್ರೂಪ್ ವಿನ್ಸ್, probability of introducing a new product, assume that E is a process of introducing new product, E is given by 0.7 and the corresponding probability is 0.3 for the second group. ಅಂದರೆ ಸೆಕೆಂಡ್ ಗ್ರೂಪ್ ವಿನ್ಸ್ ಅಂತ ಹೇಳಿದ್ರೆ, ರೈಟ್, ಸೊ ಪ್ರಾಬಬಿಲಿಟಿ ಆಫ್ ಇಂಟ್ರೊಡ್ಯೂಸಿಂಗ್ ಎ ನ್ಯೂ ಪ್ರಾಡಕ್ಟ್ ಈಸ್ 0.3. ಫೈಂಡ್ ದಿ ಪ್ರಾಬಬಿಲಿಟಿ ದಟ್ ನ್ಯೂ ಪ್ರಾಡಕ್ಟ್ ವಾಸ್ ಇಂಟ್ರೊಡ್ಯೂಸ್ ಬೈ ದಿ ಸೆಕೆಂಡ್ ಗ್ರೂಪ್. ಇಲ್ಲಿ ಏನು ಬೇಕಾಗಿದೆ, ಇಲ್ಲಿ ಇಂಪಾರ್ಟೆಂಟ್ ಏನು ನೋಡಿ, ಇಲ್ಲಿ ಗ್ರೂಪ್ 1 ಗೆದ್ದಾಗ ಹೊಸ ಪ್ರಾಡಕ್ಟ್ ಇಂಟ್ರೊಡ್ಯೂಸ್ ಆಗುತ್ತೆ, ಇಲ್ಲಿ ಗ್ರೂಪ್ 2 ಗೆದ್ದಾಗ ಹೊಸ ಪ್ರಾಡಕ್ಟ್ ಇಂಟ್ರೊಡ್ಯೂಸ್ ಆಗುತ್ತೆ. ಹೌದಾ? ನಮಗೆ ಬೇಕಾಗಿರೋದು ಪ್ರಾಡಕ್ಟ್ ಇಂಟ್ರೊಡ್ಯೂಸ್ ಆಗಿಬಿಟ್ಟಿದೆ, ಆವಾಗ ಗ್ರೂಪ್ 2 ಇಂದನೇ ಇಂಟ್ರೊಡ್ಯೂಸ್ ಆಗಿರೋ ಪ್ರೊಸೀಜರ್ ಏನು ಅಥವಾ ಪ್ರಾಬಬಿಲಿಟಿ ಏನು ಅಂತ ಕೇಳ್ತಾ ಇದ್ದಾರೆ. ನೋಡಿ, ಈ ಘಟನೆ ನಡಿಬೇಕು ಅಂತಂದರೆ ನೋಡಿ, ಹೊಸ ಪ್ರಾಡಕ್ಟ್ ಡಿನಾಮಿನೇಟರ್ ಪ್ರಾಡಕ್ಟ್ ಇಂಟ್ರೊಡ್ಯೂಸ್ ಆಗಿದೆ, ಮೇಲ್ಗಡೆ ಗ್ರೂಪ್ ಇದೆ. ಆ ಘಟನೆ ನಡಿಬೇಕಂದ್ರೆ ಮೊದಲು ಏನಾಗಬೇಕು,
ಗ್ರೂಪ್ 1 ಗೆಲ್ಲಬೇಕು, ಹೌದಾ? ಸಾರಿ, ಗ್ರೂಪ್ 2 ಗೆಲ್ಲಬೇಕು. ಫಸ್ಟು ಪ್ರಾಬಬಿಲಿಟಿ ದಟ್ ಗ್ರೂಪ್ 2 ವಿನ್ಸ್. ಆಮೇಲೆ ಗೆದ್ದ ಗ್ರೂಪು ಪ್ರಾಡಕ್ಟನ್ನು ಇಂಟ್ರಡ್ಯೂಸ್ ಮಾಡಬೇಕು. ಅದು ನಿಮ್ಗೆ ಗೊತ್ತಿದೆ ಅಲ್ವಾ? ಆಮೇಲೆ ಸ್ಯಾಂಪಲ್ ಸ್ಪೇಸಲ್ಲಿ ಏನು ಬರೀತೀರಿ? ಸ್ಯಾಂಪಲ್ ಸ್ಪೇಸ್ ಯಾವಾಗಲೂ ಡಿನಾಮಿನೇಟರ್ ಇರುತ್ತೆ. ಇದೇ ಫಸ್ಟ್ ಟರ್ಮ್ ಬರುತ್ತೆ ಪ್ಲಸ್ ಇನ್ನೊಂದು ಟರ್ಮ್ ಇಲ್ಲಿ ಬರಿಬೇಕು. ಅಲ್ಲಿ 1 ಬದಲು 1 ಬರಿಬೇಡಿ, 2 ಬರೆದ್ರೆ ಆಯಿತು. ಅಂದರೆ ಪಿ ಆಫ್ G1 ಬದಲು ಪಿ ಆಫ್ G2 ಬರೀರಿ. ಸರಿ, G2 ಬದಲು 1 ಬರೀರಿ, 1. ಸೊ 2 ಬದಲು 1 ಬರೀರಿ, ಯಾಕೆಂದರೆ 2 ಬರಿಬೇಡಿ, 1 ಬರೀರಿ, ಯಾಕೆಂದರೆ ಪಿ ಆಫ್ G1 ಇಂಟು ಪಿ ಆಫ್ ಇ ಬೈ G1 ಅಂತ ಬರೀರಿ. ತುಂಬ ಸಿಂಪಲ್ ಇದು, ಸಬ್ಸ್ಟ್ಯೂಟ್ ಮಾಡುವಂಥದ್ದು. ಯಾವುದಕ್ಕೂ ಈ ಕ್ವಶನನ್ನು ತುಂಬ ಶ್ರದ್ಧೆಯಿಂದ ಓದ್ಕೊಂಡು ಹೋಗಿರಿ, ಬಂದಿದ್ರೂ ಬಂದಿರ್ಬೋದು. ಇದು ನಾವು ಬರೆಯುವಂಥ 5ನೇ ಪ್ರಶ್ನೆ. ಒಟ್ಟು 7 ಪ್ರಶ್ನೆಗಳಿರುತ್ತೆ, ಸರಿ 9 ಇರುತ್ತೆ. 9ರಲ್ಲಿ ನೀವು 6 ಬರೀಬೇಕು. 6ನೇ ಕ್ವಶನ್ ಯಾವುದಪ್ಪ ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ ಮಿನಿಮಮ್ ಅಥವಾ ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್ ಅಥವಾ ಇನ್ಕ್ರೀಸಿಂಗ್ ಫಂಕ್ಷನ್ನು ಡಿಕ್ರೀಸಿಂಗ್ ಫಂಕ್ಷನ್. ನಾನು ಕೇಳದಿದ್ರೆ ಮ್ಯಾಕ್ಸಿಮಮ್ ಆ್ಯಂಡ್ ಮಿನಿಮಮ್ ವ್ಯಾಲ್ಯೂನಲ್ಲಿ ಈ ಕ್ವಶನನ್ನು ಓದ್ಕೊಂಡು ಹೋಗಿರಿ, ಬಂದಿದ್ರೂ ಬಂದಿರ್ಬೋದು. ಏಕೆಂದರೆ ಈ 3 ಕ್ವಶನ್ನು ಸ್ವಲ್ಪ ಈ ಸತಿ ಮ್ಯಾಕ್ಸಿಮಮ್ ಮಿನಿಮಮ್ ಕೇಳಬಹುದೇನೋ ಅಂತ ಅನಿಸಿರೋದ್ರಿಂದ ಕೊಡ್ತಾ ಇದ್ದೀನಿ, ಆಯಿತಾ? ಸೊ ಅದಾದಮೇಲೆ ಆ 3 ಕ್ವಶನ್ ಆದಮೇಲೆ ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಅಂತ ಬಂದರೆ ಈ ಕ್ಯೂಬಿಕ್ ಇಕ್ವೇಷನ್ದು 2-3 ಕ್ವಶನ್ಗಳಿದ್ದಾವೆ. ಇದನ್ನು ಬಹಳ ಶ್ರದ್ಧೆಯಿಂದ ಕಲ್ತ್ಕೊಳ್ಳಿ, ಬಂದಿದ್ರೂ ಬಂದಿರ್ಬೋದು. ಇದ್ರ ಜೊತೆಗೆ ಇದೊಂದು ಕ್ವಶನ್ ಈ ಸತಿ ಸ್ಪೆಷಲ್ಲಾಗಿ ಮಾರ್ಕ್ ಮಾಡ್ತಾ ಇದ್ದೀನಿ. ಕಳೆದ ವರ್ಷ ಹೇಳಿರಲಿಲ್ಲ, ಈ ವರ್ಷ ಹೇಳ್ತಾ ಇದ್ದೀನಿ. ಏಕೆಂದರೆ ಇದು ಇಗ್ನೋರ್ ಆಗಿರುವಂಥ ಒಂದು ಕ್ವಶನ್ನು, ಈ ವರ್ಷ ಕೇಳಲಿಲ್ಲ ಇಷ್ಟವರೆಗೆ. ಆದ್ದರಿಂದ ಇದನ್ನು ಶ್ರದ್ಧೆಯಿಂದ ಕಲ್ತ್ಕೊಂಡಿರಿ. ಆಮೇಲೆ ಈ ಕ್ವಶನ್ ನಂಬರ್ 7 ಅಂತ ಒಂದಿದೆ ನೋಡಿ, ಇಲ್ಲೊಂದು ಕಡೆ ಡಿಸ್ಜಾಯಿಂಟ್ ಅಂತ ಕೂಡ ಬರುತ್ತಲ್ಲ, ಈ ಕ್ವಶನ್ನು ಕೇರ್ಫುಲ್ಲಾಗಿ ಓದ್ಕೊಂಡು ಹೋಗಿರ್ಬೇಕು, ಆಯಿತಾ? ಕ್ವಶನ್ ನಂಬರ್ 9 ಕೂಡ 8 to 9 ಕೂಡ ಶ್ರದ್ಧೆಯಿಂದ ಓದಿರಿ. ಇಲ್ಲೇನಿಲ್ಲಪ್ಪ, ಎಫ್ ಡ್ಯಾಶ್ ಆಫ್ ಎಕ್ಸು ಪಾಸಿಟಿವು ನೆಗೆಟಿವ್ ನೋಡ್ಕೊಂಡ್ಬಿಟ್ರೆ ಆಯಿತು. ಎಫ್ ಡ್ಯಾಶ್ ಆಫ್ ಎಕ್ಸ್ ಪಾಸಿಟಿವ್ ಆದರೆ ಇನ್ಕ್ರೀಸಿಂಗು, ನೆಗೆಟಿವ್ ಆದರೆ ಡಿಕ್ರೀಸಿಂಗ್, ಅಷ್ಟೇ ಅಲ್ವಾ? ಅದ್ರ ಮೇಲೇ ಪ್ರಶ್ನೆಗಳು ಕೇಳಲಿಕ್ಕೆ ಸಾಧ್ಯ, ಇನ್ನೇನು ಕೇಳಲಿಕ್ಕೆ ಸಾಧ್ಯ ಇದೆ ಅಲ್ವಾ? ಸೊ ಅದರಿಂದ ಇದು ನೀವು ಬರೆಯುವಂಥ 6ನೇ ಕ್ವಶನ್ನು. ನೀವು ಬರೀಬೇಕಾಗಿರೋದು 6, 9ರಲ್ಲಿ. ಇಲ್ಲಿಗೆ 6 ಆಗೋಯ್ತು. ಅಕಸ್ಮಾತು ನಾನು ಅಂದಿದ್ದು ಯಾವುದೋ ಒಂದು ಬರಲಿಲ್ಲ ಅಂತಂಥ ಸಂದರ್ಭದಲ್ಲಿ ಆವಾಗ ನೀವು ಇಲ್ಲಿಗೆ ಬರಬೇಕಾಗತ್ತೆ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ಗೆ. ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಶುಡ್ ಬಿ ಯುವರ್ 6th ಕ್ವಶನ್ ಇಫ್ ಎನಿ ಆಫ್ ದೋಸ್ 6 ಆರ್ ನಾಟ್ ವರ್ಕಿಂಗ್ ಔಟ್ ಫಾರ್ ಪ್ರಾಪರ್ಲಿ ಫಾರ್ ಯು. R and F ಅಲ್ಲಿ ಈಕ್ವಲೆನ್ಸ್ ರಿಲೇಷನ್ ಬಗ್ಗೆನೇ ಕೇಳಬೇಕು, ಬೇರೆ ಏನು ಕೇಳೋಕ್ಕೆ ಸಾಧ್ಯ ಇಲ್ಲ. ಅದು ಬಿಟ್ಟರೆ ಈ ಥರದ್ದು ಯಾವುದೋ ಒಂದು ನೀದರ್ ರಿಫ್ಲೆಕ್ಸಿವ್, ನಾರ್ ಸಿಮೆಟ್ರಿಕ್, ನಾರ್ ಟ್ರಾನ್ಸಿಟಿವ್ ಅಥವಾ ರಿಫ್ಲೆಕ್ಸಿವ್ ಟ್ರಾನ್ಸಿಟಿವ್ ಅಂಥದ್ದು ಈ ಥರದ್ದು ಯಾವುದಾದ್ರೂ ಕೇಳಿದ್ರು ಕೇಳ್ಬೋದು. ದಿಸ್ ಈಸ್ ದ ಎಂಡ್ ಆಲ್ಮೋಸ್ಟ್. ಲೈಕ್ ಇದು ಬಿಟ್ಟರೆ ಬೇರೆ ಏನು ಕೇಳೋಕ್ಕೆ ಸಾಧ್ಯನೇ ಇಲ್ಲ. ನಾನು ಕೇಳೋದಿದ್ರೆ ಸರ್ ಯಾವ್ದು ಇಂಪಾರ್ಟೆಂಟ್ ಅಂದರೆ ಯಾವ್ದ್ಯಾವುದು ಈಕ್ವಿವೆಲೆನ್ಸ್ ಅಂತಿರುತ್ತೆ ಅದಷ್ಟೂ ಶ್ರದ್ಧೆಯಿಂದ ನೋಡ್ಕೊಂಡು ಹೋಗಿರಿ, ಬರೋ ಚಾನ್ಸಸ್ ತುಂಬ ಇದೆ. ಇದು ಯಾವಾಗ ಯೂಸ್ ಮಾಡ್ತೀರಿ? ಫಸ್ಟ್ 6 ಯಾವುದು ಆಗದೆ ಹೋದರೆ, ಫಸ್ಟ್ 6 ನೀವು ಅಂದ್ಕೊಂಡಿದ್ದು ಯಾವುದು ಸಿಗದೆ ಹೋಗಿದ್ರೆ, ಯಾವುದೋ ಇಂಟಿಗ್ರೇಷನಲ್ಲಿ ಬೇರೆ ಏನೋ ಕೇಳ್ಬಿಟ್ರು, AODನಲ್ಲಿ ಬೇರೆ ಯಾವುದೋ ಕೇಳ್ಬಿಟ್ರು ಅಂದರೆ ಇದನ್ನು ಬಳಸ್ಕೊಳ್ಳಿ. ಅದೂ ಆಗಲಿಲ್ಲ, ಅಲ್ಲಿ 2 ಬರಲಿಲ್ಲ ಅಂತ ಹೇಳಿದ್ರೆ ಆವಾಗ ಮ್ಯಾಟ್ರಿಕ್ಸಿಗೆ ಬನ್ನಿ. ಸಿಮೆಟ್ರಿಕ್ಕು, ಸ್ಕ್ಯೂ ಸಿಮೆಟ್ರಿಕ್ಕು, ಇದು ನನಗಿಂತ ಚೆನ್ನಾಗಿ ನೀವೇ ಹೇಳ್ತೀರಿ. ದಿಸ್ ಶುಡ್ ಬಿ ಯುವರ್ 6th ಕ್ವಶನ್ ಇಫ್ ನಥಿಂಗ್ ಈಸ್ ವರ್ಕಿಂಗ್ ಔಟ್, ಆಯಿತಾ? ಈ 4 ಜೊತೆಗೆ ಇನ್ನೇನು ಬೇಕಾಗಿಲ್ಲ. ಸಿಮೆಟ್ರಿಕ್ಕು, ಸ್ಕ್ಯೂ ಸಿಮೆಟ್ರಿಕ್, ದೀಸ್ ಆರ್ ದಿ ಮೋರ್ ದೆನ್ ಎನಫ್ ಎಕ್ಸಾಂಪಲ್. ಇದು 6th ಕ್ವಶನ್ ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ, ಯಾವಾಗ ನಿಮಗೆ ಮೊದಲ ನಾನು ಮಾರ್ಕ್ ಮಾಡಿಕೊಟ್ಟ 5 ಪ್ರಶ್ನೆಗಳು ಸಮಂಜಸ, 6 ಕ್ವಶನ್ ಸಮಂಜಸ ಅಂತ ಅನ್ಸ್ಲಿಲ್ವೋ, ಯಾವುದೋ ಒಂದು ಬರದೇ ಇರುವಂಥ ಸಂದರ್ಭದಲ್ಲಿ ಇದನ್ನು ಬಳಸ್ಕೊಳ್ಳಿ. ಅದೂ ಬರಲಿಲ್ವಾ, ಅವಾಗಿದು ನೋಡ್ರಪ್ಪ, ಇದನ್ನು ಹೇಳ್ತಾ ಇದ್ದೀನಿ. ದಿಸ್ ಈಸ್ ಲಾರ್ಜೆಸ್ಟ್ ಇರೋ ಇದರಲ್ಲೆಲ್ಲ. ಯಾವುದು 3D ಜಾಮಿಟ್ರಿ ಇದೆಲ್ಲ ಹೇಳ್ತಾ ಇದ್ದೀನಲ್ಲ, ಫೈನ್ ದಿ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ಸ್ಕ್ಯೂ ಲೈನ್ಸ್ ಅಂತಿದೆಯಲ್ಲ, ಇಲ್ಲಿ ಏನು ಮಾಡಬೇಕು? A2 ಬರೀಬೇಕು, A1 ಬರೀಬೇಕು, ಡಾಟ್ ಬರೀಬೇಕು, B1 ಕ್ರಾಸ್ B2 ಅಂತ ಅದನ್ನು ಕಂಡುಹಿಡಿಬೇಕು, ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ B1 ಕ್ರಾಸ್ B2 ಅಂತ ಕಂಡುಹಿಡಿಬೇಕು. ದಿಸ್ ಟೇಕ್ಸ್ ಲಾಟ್ ಆಫ್ ಟೈಮ್. ಇದನ್ನು ಲಾಸ್ಟ್ ಗಿಟ್ಕೊಳ್ಳಿ, ಯಾವುದೂ ಬರಲಿಲ್ಲ ಅಂತ ಸಂದರ್ಭದಲ್ಲಿ ಮಾತ್ರ ಬರೀರಿ. ಸೊ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, 3D ಜಾಮಿಟ್ರಿ 3 ಮಾರ್ಕ್ ಪ್ರಾಬ್ಲಮ್ಮು ಡಿಫ್ರೆನ್ಷಿಯೇಷನ್ 5 ಮಾರ್ಕ್ ಪ್ರಾಬ್ಲಮ್ಗಿಂತ ದೊಡ್ಡದು ಅಂತ. ಯು ವಿಲ್ ಆಲ್ಸೋ ಅಗ್ರಿ ವಿತ್ ದಿಸ್, ರೈಟ್? ದಿಸ್ ಶುಡ್ ಬಿ ಯುವರ್ ಲೀಸ್ಟ್
ಆಪ್ಷನ್ ಅಥವಾ ಲಾಸ್ಟ್ ಆಪ್ಷನ್ ಫಾರ್ ಯು, ರೈಟ್. ಆಮೇಲೆ ಇದೊಂದು ಕ್ವಶನ್ ಬಗ್ಗೆ ಹೇಳೇ ಇರಲಿಲ್ಲ ನೋಡಿ, ತುಂಬ ಇಂಪಾರ್ಟೆಂಟ್ ಇದು. ಅಕಸ್ಮಾತ್ ಕೇಳಿದ್ರೆ ಕಣ್ಣು ಮುಚ್ಕೊಂಡು ಇದ್ರ ಪ್ರೂಫ್ ಬರೆದ್ಬಿಡಿ. ಇದನ್ನು ಕೇಳಿದ್ರೆ ಸೆಕ್ಷನ್ ಫಾರ್ಮುಲಾ ಕೇಳಲ್ಲ ಆ್ಯಂಡ್ ವೈಸ್ ವರ್ಸ. ತುಂಬ ಇಂಪಾರ್ಟೆಂಟ್ ಇದು. ಡಿರೈವ್ ದಿ ಈಕ್ವೇಷನ್ ಆಫ್ ದಿ ಲೈನ್ ಪಾಸಿಂಗ್ ಥ್ರೂ ದ ಗಿವನ್ ಪಾಯಿಂಟ್ ಪ್ಯಾರಲಲ್ ಟು ಗಿವನ್ ವೆಕ್ಟರ್. ಇನ್ ವೆಕ್ಟರ್ ಫಾರ್ಮ್ ಮಾತ್ರ ಕೇಳ್ತಾರೆ. ತುಂಬ ಕೇರ್ಫುಲ್ ಆಗಿ ಇದು ಡಯಾಗ್ರಾಮನ್ನು ಬರೆದು ಪೆನ್ಸಿಲಲ್ಲಿ ಡಯಾಗ್ರಾಮ್ ಬರೀರಿ, ಮಿಸ್ ಮಾಡಬೇಡಿ ಆಯಿತಾ. ಪೆನ್ನಲ್ಲೆಲ್ಲ ಬರೆಯೋಕ್ಕೆ ಹೋಗಬೇಡಿ, ಶ್ರದ್ಧೆಯಿಂದ ಬರಿಬೋದು. ಅಕಸ್ಮಾತ್ ಇದು ಕೇಳಿದ್ರೆ ಯು ವಿಲ್ ಬಿ ವೆರಿ ಹ್ಯಾಪಿ. ಆದ್ದರಿಂದ ಯಾವುದಕ್ಕೂ ಈ ಚಾಪ್ಟ್ರು ಕಲ್ತ್ಕೊಳ್ಳೋದಿದ್ರೆ ಈ ಡಿರೈವೇಷನನ್ನು ಒಂದು 3-4 ಸತಿ ಕಲ್ತ್ಕೊಳ್ಳಿ. ಈ ಒಂದೇ ಒಂದು ಪ್ರಾಬ್ಲಮ್ ಕಲ್ತ್ಕೊಂಡ್ರೆ ಸಾಕು, ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ದಿ ಲೈನ್ಸ್ಗೆ. ಬಟ್ ಇಲ್ಲೂ ಕೂಡ ಬಿ ಕೇರ್ಫುಲ್. ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ಪ್ಯಾರಲಲ್ ಲೈನ್ಸ್ ಇರುತ್ತೆ, ಇನ್ನೊಂದು ಸ್ಕ್ಯೂ ಲೈನ್ಸ್ ಅಂತಿರುತ್ತೆ. ಪ್ಯಾರಲಲ್ ಬೇರೆ, ಸ್ಕ್ಯೂ ಬೇರೆ. ಸ್ಕ್ಯೂಗೆ ಬೇರೆ ಫಾರ್ಮುಲಾ, ಪ್ಯಾರಲಲ್ಗೆ ಬೇರೆ ಫಾರ್ಮುಲಾ ಅಲ್ವಾ. ಆತ್ಮೀಯ ವಿದ್ಯಾರ್ಥಿಗಳೇ, ಬಹುಶಃ ನಿಮಗಿದು ಉಪಯೋಗ ಆಗ್ತಾ ಇದೆಯೇನೋ ಅಂತ ಅಂದ್ಕೊಂಡಿದ್ದೀನಿ. ಆತ್ಮೀಯ ವಿದ್ಯಾರ್ಥಿಗಳೇ, ಇದುವರೆಗೂ ನಾವು 3 ಅಂಕದ ಮುಖ್ಯವಾದ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡಿದ್ವಿ. ಇದು ನಿಮಗೆ ಬಹುಶಃ ಉಪಯೋಗ ಆಗಬಹುದು. ಇದಲ್ಲದೆ ಈ ಪುಸ್ತಕದ ಈ ಒಂದು ಮೆಟೀರಿಯಲ್ನ ದಾಟಿ ಕೂಡ ಯಾವ್ದಾದ್ರು ಪ್ರಶ್ನೋತ್ತರಗಳಿದ್ರೆ ನೀವು ಇದನ್ನು ಕಲ್ತ್ಕೊಳ್ಳಿ, ಬರಬಹುದು. ಬಹಳ ಮುಖ್ಯವಾಗಿ ಇನ್ನೊಂದು ವಿಚಾರ ಹೇಳಬೇಕು. ನಿಮಗೆ ಡೌಟ್ ಬಂದರೆ ಏನು ಮಾಡಬೇಕು ನೋಡಿ. ಡೌಟ್ ಬಂದರೆ ನಿಮ್ಮ ಕಾಲೇಜಿನ ಮ್ಯಾಥಮೆಟಿಕ್ಸ್ ಟೀಚರ್ಸ್ ಹತ್ರ ಹೋಗಿ. ನಾನೊಂದು ಸತ್ಯ ಹೇಳ್ತೀನಿ, 27 ವರ್ಷದಿಂದ ಕರ್ನಾಟಕದಲ್ಲಿ ಪಾಠ ಮಾಡ್ತಾ ಇದ್ದೀನಿ. 27 ವರ್ಷದಲ್ಲಿ ನಾನು ಸಾವಿರಾರು ಮ್ಯಾಥಮೆಟಿಕ್ಸ್ ಟೀಚರ್ಸನ್ನು ಭೇಟಿಯಾಗಿದ್ದೀನಿ. ಒಬ್ಬರಲ್ಲೂ ನಾನು ಅಹಂಕಾರವನ್ನು ನೋಡಿಲ್ಲ. ಎಲ್ಲರೂ ಡೌನ್ ಟು ದ ಅರ್ತ್ ಪೀಪಲ್. ಆಲ್ಮೋಸ್ಟ್ ಎವ್ರಿಬಡಿ ಹೂಮ್ ಎವರ್ ಐ ಮೆಟ್ ಆರ್ ವೆರಿ ಗುಡ್ ಜೆಂಟ್ಲ್ಮೆನ್, ಅಥವಾ ತುಂಬ ಒಳ್ಳೆ ಹೆಣ್ಮಕ್ಳುಗಳು. ಆ ಟೀಚರ್ಗಳ ಹತ್ರ ಹೋಗಿ ಅವ್ರ ಹತ್ರ ಕಲ್ತ್ಕೊಳ್ಳಿ. ಅಕಸ್ಮಾತ್ ನಿಮಗೆ ಆ ಟೀಚರ್ ಅವತ್ತು ಕೈಗೆ ಸಿಗಲಿಲ್ವಾ, ನಿಮ್ಮ ಕಾಲೇಜಿನ ಟೀಚರ್, ಯಾಕಂದರೆ ದೇ ಆರ್ ದಿ ಬೆಸ್ಟ್ ಟೀಚರ್ಸ್ ಬಿಕಾಸ್ ಯು ವರ್ ವಿತ್ ದೆಮ್ ಫಾರ್ 2 years. 2 ವರ್ಷ ನೀವು ಅವ್ರ ಜೊತೆಗಿದ್ರಿ, ಖಂಡಿತ ನಿಮ್ಗೆ ಅವ್ರು ಗೈಡ್ ಮಾಡ್ತಾರೆ. ಅಕಸ್ಮಾತ್ ಆಗಲಿಲ್ವಾ, ಅವರು ಫ್ರೀ ಇರಲಿಲ್ವಾ, ಹತ್ತಿರದಲ್ಲಿರೋ ಗೌರ್ಮೆಂಟ್ ಕಾಲೇಜಿಗೆ ಹೋಗಿ. ಗೌರ್ಮೆಂಟ್ ಕಾಲೇಜಲ್ಲಿ ಅದ್ಭುತವಾಗಿರೋ ಟೀಚರ್ಸ್ ಸಿಗ್ತಾರೆ ನಿಮಗೆ. ಅದು ಕರ್ನಾಟಕದ ಗೌರ್ಮೆಂಟ್ ಕಾಲೇಜ್ ಟೀಚರ್ಸ್, ದೇ ಆರ್ ಎಕ್ಸ್ಟ್ರೀಮ್ಲಿ ಗುಡ್. ಗೋ ಅಂಡ್ ಮೀಟ್ ದೆಮ್. ಅವ್ರು ನಿಮಗೆ ಗೈಡ್ ಮಾಡೇ ಮಾಡ್ತಾರೆ. ಯಾರು ಕೂಡ ಇವನು ನಮ್ಮ ಕಾಲೇಜಿನ ವಿದ್ಯಾರ್ಥಿ ಅಲ್ಲ ಅಂತ ಹೇಳಿ ಹೇಳ್ಕೊಡೋದಿಲ್ಲ ಅಂತ ಹೇಳೋದಿಲ್ಲ. ಆ ಥರದವ್ರು ಯಾರೂ ನಾನು ನೋಡೇ ಇಲ್ಲ ಇದುವರೆಗೂ 25-26 ವರ್ಷದಲ್ಲಿ. ಹೀಗಾಗಿ ಅಲ್ಲೂ ಆಗಲಿಲ್ವಾ, ಅವರು ಸಿಗಲಿಲ್ಲ, ಅವರು ಬ್ಯುಸಿ ಇದ್ರು ಅಂತ ಸಂದರ್ಭದಲ್ಲಿ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಅಥವಾ ನಮ್ಮದೇ ಒಂದು ಫೋನ್ ನಂಬರ್ ಇರ್ತದೆ ಕೆಳಗಡೆ, ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ. ನಿಮ್ಗೇನು ಸಪೋರ್ಟ್ ಬೇಕಿದ್ರೂ ಕೇಳಿ. ಮತ್ತು ನಿಮ್ಮಿಂದ ನಾವು ಏನನ್ನೂ ನಿರೀಕ್ಷೆ ಮಾಡ್ತಾ ಇಲ್ಲ. ಥ್ಯಾಂಕ್ಸ್ ಅನ್ನೋ ಪದವನ್ನು ಕೂಡ ನಾವು ನಿರೀಕ್ಷೆ ಮಾಡ್ತಾ ಇಲ್ಲ. ಆತ್ಮೀಯ ವಿದ್ಯಾರ್ಥಿಗಳೇ ಮತ್ತು ಗಣಿತ ಬಂಧುಗಳೇ, ನಿಮ್ಮ ಈ ಒಂದು ಎಜುಕೇಷನ್ ಜರ್ನಿ ಚೆನ್ನಾಗಿ ಸಾಗಲಿ. ಎಲ್ಲರಿಗೂ 100ಕ್ಕೆ 100 ಬರೋ ಹಾಗಾಗಲಿ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.